ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಧುದಿನಿ ಯೂಟ್ಯೂಬ್ ಚಾನಲ್. ನಾಡಿನ ಸಮಸ್ತ ಜನತೆಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಬಸವ ಜಯಂತಿ ಪ್ರಯುಕ್ತ ಬಸವಣ್ಣನವರ ಒಂದು ವಚನವನ್ನು ನೋಡೋಣ. ಇವನಾರವ ಇವನಾರವ ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ವಚನದ ಭಾವಾರ್ಥ: ಇವನು ಯಾವ ಊರಿನವನು, ಯಾವ ಜಾತಿಗೆ ಸೇರಿದವನು, ನಮಗೆ ಸಂಬಂಧಿಸಿದವನ ಎಂದು ತಾರತಮ್ಯ ಮಾಡಬೇಡ. ಬದಲಾಗಿ ಇವನೂ ನಮ್ಮವನು, ನಮ್ಮದೇ ಕುಟುಂಬಕ್ಕೆ ಸೇರಿದವನು ಎಂದು ಪ್ರೀತಿಯಿಂದ ಸ್ವೀಕರಿಸು. ಕೊನೆಯದಾಗಿ, ನನ್ನನ್ನು ನಿಮ್ಮ ಮನೆಯ ಮಗನೆಂದು ಪರಿಗಣಿಸಿ ನಿನ್ನ ಸೇವೆ ಮಾಡುವ ಅವಕಾಶವನ್ನು ನೀಡು ಎಂದು ಬಸವಣ್ಣನವರು ಪ್ರಾರ್ಥಿಸುತ್ತಾರೆ. ನಾನು ಈ ವಚನವನ್ನೇ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಮತ್ತೊಂದು ಬಲವಾದ ಕಾರಣವಿದೆ. ಏನೆಂದರೆ, ಕರ್ನಾಟಕದಲ್ಲಿ ಹೊಸದಾಗಿ ಜಾರಿಯಾಗಿರುವ ಇವನಮ್ಮವ ಇವನಮ್ಮವ ಎಂಬ ಬಸವಣ್ಣನವರ ವಚನದ ಶೀರ್ಷಿಕೆಯನ್ನು ಹೊಂದಿರುವ ಹೊಸ ಮಸೂದೆಯ ಬಗ್ಗೆ ನಾನು ಇಂದು ನಿಮಗೆ ತಿಳಿಯಪಡಿಸುತ್ತಿದ್ದೇನೆ. ಅಂತೂ ಇಂತೂ ಕರ್ನಾಟಕದಲ್ಲಿ ಪ್ರೀತಿಗೂ ಬಂತು ಕಾನೂನಿನ ರಕ್ಷಣೆ. ಏನಿದು ಇವನಮ್ಮವ ಮಸೂದೆ? ಫ್ರೀಡಮ್ ಆಫ್ ಚಾಯ್ಸ್ ಇನ್ ಮ್ಯಾರೇಜ್ ಬಿಲ್ 2026. ನಮಸ್ಕಾರ ಗೆಳೆಯರೇ. ಇಪ್ಪತ್ತೊಂದನೇ ಶತಮಾನದಲ್ಲೂ ನಾವು ಮರ್ಯಾದಾ ಹತ್ಯೆ ಪ್ರಕರಣಗಳ ಬಗ್ಗೆ ಕೇಳುತ್ತಲೇ ಇದ್ದೇವೆ. ಪ್ರೀತಿಸಿ ಮದುವೆಯಾದ ತಪ್ಪಿಗೆ ಮಕ್ಕಳನ್ನೇ ಕೊಲ್ಲುವ ಸಮಾಜ ನಮ್ಮದು. ಆದರೆ ಈಗ ಅದಕ್ಕೆ ಬ್ರೇಕ್ ಹಾಕಲು ಕರ್ನಾಟಕ ಸರ್ಕಾರ ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಅದೇ ಇವನಮ್ಮವ ಇವನಮ್ಮವ ಮಸೂದೆ. ಏನಿದು ಕಾನೂನು? ಇದರಿಂದ ಯಾರಿಗೆ ಲಾಭ, ವಿರೋಧ ಯಾಕಿದೆ? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಮಸೂದೆಯ ಹೆಸರು ಇವನಮ್ಮವ ಇವನಮ್ಮವ. ಮೊದಲನೆಯದಾಗಿ ಈ ಹೆಸರು ನೋಡಿ, ಇವನಮ್ಮವ ಇವನಮ್ಮವ. 12ನೇ ಶತಮಾನದಲ್ಲೇ ಸಮಾನತೆಯ ಮಂತ್ರ ಸಾರಿದ ಬಸವಣ್ಣನವರ ವಚನವನ್ನೇ ಈ ಕಾನೂನಿಗೆ ಹೆಸರಾಗಿ ಇಡಲಾಗಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಕೆಲವು ಭೀಕರ ಮರ್ಯಾದಾ ಹತ್ಯೆ ಪ್ರಕರಣಗಳು ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದೆ. ಮುಖ್ಯವಾಗಿ ಯುವಜನತೆ ತಮ್ಮ ಇಷ್ಟದ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ರಕ್ಷಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಈ ಮಸೂದೆಯಲ್ಲಿ ಏನೇನಿದೆ ಗೊತ್ತಾ? ಮರ್ಯಾದಾ ಹತ್ಯೆ ಮಾಡುವವರಿಗೆ ಕನಿಷ್ಠ 5 ವರ್ಷದಿಂದ ಹಿಡಿದು ಜೀವಾವಧಿ ಶಿಕ್ಷೆಯವರೆಗೆ ಅವಕಾಶವಿದೆ. ಸಾಮಾಜಿಕ ಬಹಿಷ್ಕಾರಕ್ಕೆ ಬ್ರೇಕ್ ಹಾಕಬೇಕು ಎಂಬ ಕಾರಣಕ್ಕಾಗಿ ಜಾತಿ ಪಂಚಾಯತ್ಗಳ ಅಥವಾ ಸಂಬಂಧಿಕರುಗಳು ದಂಪತಿಗಳಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದರೆ ಅದು ಇನ್ನು ಮುಂದೆ ದೊಡ್ಡ ಕ್ರಿಮಿನಲ್ ಅಪರಾಧವಾಗಲಿದೆ. ಅವರಿಗಾಗಿ ಸೇಫ್ ಹೌಸ್ ನಲ್ಲಿ ರಕ್ಷಣೆ ಕೊಡುವುದು ಸರ್ಕಾರದ ಹೊಣೆ. ಪ್ರಾಣ ಭಯ ಇರುವ ದಂಪತಿಗಳಿಗೆ ಸರ್ಕಾರವೇ ರಕ್ಷಣೆ ನೀಡುತ್ತದೆ. ಅವರಿಗೆ ಉಳಿಯಲು ಸುರಕ್ಷಿತ ಮನೆಗಳು ಮತ್ತು ಪೊಲೀಸ್ ಭದ್ರತೆ ಸಿಗಲಿದೆ. ಅಧಿಕಾರಿಗಳಿಗೂ ಬಿಸಿ. ಒಂದು ವೇಳೆ ಇಂತಹ ಪ್ರಕರಣಗಳು ನಡೆಯುತ್ತವೆ ಎಂದು ಗೊತ್ತಿದ್ದೂ ಸುಮ್ಮನಿದ್ದ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂಬುದು ಈ
ಮಸೂದೆಯಲ್ಲಿ ಒಳಗೊಂಡಿರುತ್ತದೆ. ಈ ಮಸೂದೆಯ ಪರವಾಗಿ ಮತ್ತು ವಿರೋಧವಾಗಿ ಚರ್ಚೆಗಳು ನಡೆಯುತ್ತಲೇ ಇವೆ. ಏಕೆಂದರೆ ಎಲ್ಲವೂ ಅಂದುಕೊಂಡಷ್ಟು ಸರಳವಾಗಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಪರವಾಗಿ ವಾದಿಸುವವರು ಪ್ರೀತಿಗೆ ಜಾತಿ ಸಂಕೋಲೆ ಇಲ್ಲದಂತಾಗುತ್ತದೆ ಎಂದು ಯುವಜನತೆ ಖುಷಿಯಾಗಿದ್ದರೆ, ವಿರೋಧಿಸುವವರ ವಾದ ಈ ಕಂಡಂತಿದೆ. ಕೆಲವು ಸಂಪ್ರದಾಯವಾದಿಗಳು ಇದು ಪೋಷಕರ ಮಾತಿಗೆ ಬೆಲೆ ಇಲ್ಲದಂತೆ ಮಾಡುತ್ತದೆ, ಕುಟುಂಬದ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಎಂದು ವ್ಯಾಖ್ಯಾನಿಸುತ್ತಿದ್ದಾರೆ. ಕಾನೂನು ಏನೇ ಇರಲಿ, ಪ್ರೀತಿ ಮತ್ತು ಮಾನವೀಯತೆಗಿಂತ ದೊಡ್ಡದ್ದು ಯಾವುದೂ ಇಲ್ಲ. ಮರ್ಯಾದೆ ಎಂಬ ಹೆಸರಿನಲ್ಲಿ ಪ್ರಾಣ ತೆಗೆಯುವುದು ಯಾವ ಧರ್ಮವೂ ಅಲ್ಲ. ಈ ಮಸೂದೆಯಿಂದ ನಮ್ಮ ಕರ್ನಾಟಕದಲ್ಲಿ ಮರ್ಯಾದಾ ಹತ್ಯೆಗಳು ನಿಲ್ಲುತ್ತವೆ ಎಂದು ಭಾವಿಸೋಣ. ನಿಮ್ಮ ಪ್ರಕಾರ ಈ ಕಾನೂನು ಸರಿ ಇದೆಯೇ? ಇದರಿಂದ ಸಮಾಜದಲ್ಲಿ ಬದಲಾವಣೆ ಬರುತ್ತದೆಯೇ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.